ಸ್ವಾಮಿಗಳದ ಕರೆದಾಗ್ಲೇ VBS ಬಂದಿದ್ರೆ ನಿಮ್ಮ ಜೊತೆ ಮೈಸೂರು ಟ್ರಿಪ್ ಎಲ್ಲ ಬಂದಿರ್ಬೋದು. ಬರ್ದೇ ಇರೋದ್ರಿಂದ ನಮ್ಮನ್ನ ಬಿಟ್ಟು ನೀವು ಮಾತ್ರ ಹೋಗ್ಬಿಟ್ಟು ತುಂಬಾ ಎಂಜಾಯ್ ಮಾಡಿದ್ರಾ? ನೋಡ್ದೆ ಫೋಟೋಸ್ ಎಲ್ಲ, ನೀರಲ್ಲಿ ಆಟ ಆಡ್ತೀರಾ, ಪ್ಯಾಲೇಸ್ ಹತ್ರ ಹೋಗಿ ಫೋಟೋ ಹಿಡಿತೀರಾ, ಏನ್ ಎಂಜಾಯ್ಮೆಂಟು. ಸ್ವಾಮಿ ಬ್ರದರ್ ನಮ್ಮ ಸಂಸ್ಥೆ ಅಲ್ಲಿರೋ ದೊಡ್ಡ ಚರ್ಚಿಂದ ಎಲ್ಲ ಬಂದು ತುಂಬಾ ಚೆನ್ನಾಗಿ ಮಾಡ್ತಾರೆ. ಇನ್ನೀ ವರ್ಷ ನಾನು ಅಲ್ಲಿರಲ್ಲ, ಇಲ್ಲಿ ಬಂದ್ಬಿಡ್ತೀನಿ. ಇಲ್ಲಿ ಊಟಕ್ಕೆ ಊಟ, ನಾಷ್ಟ ಅಲ್ಲಿ ನಾವೇ ಮಾಡ್ಬೇಕು, ನಾವೇ ಹಾಕ್ಬೇಕು. ಅದರಿಂದ ಇಲ್ಲಿ ಬಂದ್ಬಿಟ್ರೆ ನಿಮ್ ಜೊತೆ ಸೇರಿ ನಾನು ತಿನ್ಬೋದಲ್ಲ. 5 ದಿನಗಳ ಕಾಲ VBS ನಡೆಸಿದ್ರು. ಎಲ್ಲರೂ ಸಂತೋಷವಾಗಿ ಅನೇಕ ಕರೆ ನಾನು ನೆನೆಸ್ತಾ ಇದ್ದೆ ಅಲ್ಲಿ ಕುತ್ಕೊಂಡು. ನಮ್ಮ ಅಮ್ಮ ಹತ್ರ ನಾನು ಹೇಳಿದೆ, ಮಕ್ಕಳೇ 5 ದಿನದ ಕತೆ ಸುವಾರ್ತೆ ಒಟ್ಟಿಗೆ ನೀವು ಹೇಳ್ಬಿಟ್ರಿ, ಇವಾಗ ಒಂದು ಮೆಸೇಜ್ ಬೇಕಾ ಅನ್ನುವಾಗ ನಾನು ಯೋಚನೆ ಮಾಡಿದೆ, ಚಿಕ್ಕದಾಗಿ ಒಂದೇ ಒಂದು ಕಾರ್ಯವನ್ನು ನಾವು ಧ್ಯಾನಿಸಿ ನಾನು ಇವತ್ತು ಮುಗಿಸೋಣ. ಇವತ್ತು ಚರ್ಚ್ ಆನಿವರ್ಸರಿ ಆಗಿದೆ, ನಿಮ್ಮ ಸಭೆಯ ಆನಿವರ್ಸರಿ. ಮಮ್ಮಿ ಹೇಳುವಾಗ ನಾವು ಒಂದೇ ಒಂದು ಯೋಚನೆ ಮಾಡಿದೆ, 7 ವರ್ಷದ ಕಂಪ್ಲೀಷನ್. 7 ವರ್ಷ ಬರಹಾಳ ಇತ್ತು, ಆದರೆ ಅದಕ್ಕೆ ನಂತರ 7 ವರ್ಷ ದೇವ ವೃತ್ತಿಯನ್ನು ಕೊಡುವಂಥ ದೇವರಾಗಿದ್ದಾರೆ. ಸಭೆಗೆ ಕರ್ತನು ವೃತ್ತಿಯನ್ನು ಕೊಟ್ಟು ವಿಸ್ತರಿಸುವಂಥ ದೇವನಾಗಿದ್ದಾನೆ. ಆತ್ಮಗಳನ್ನು ಕರ್ತನು ತರುವಂಥ ದೇವನಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ನೆನೆಸ್ಬೋದು ಏನಪ್ಪಾ ಇಷ್ಟೇ ಅಂತ ಹೇಳಿ, ಆದರೆ ಮಾಡುವಂಥ ಒಂದೊಂದು ಸೇವೆ. ಅದೇ ಹೇಳಿದ್ರು, ಈ ಒಂದು ಬ್ರಾಂಚ್ ಇಂದಾನೆ ಅನೇಕ ಬ್ರಾಂಚ್ಗಳು ಉತ್ಪತ್ತಿ ಆಗಿತ್ತು. ಆಮೇಲೆ ಅದರಿಂದ ನೀವೇ ಫಸ್ಟ್ ಬೇಬಿ. ಏನು ಫಸ್ಟ್ ಬೇಬಿ ನೀವೇ, ಆಮೇಲೆ ಬೇರೆ ಬೇಬಿಗಳೆಲ್ಲ ನಮಗೆ ಬಂದಿತ್ತು. ಅದರಿಂದ ಕರ್ತನು ನಮ್ಮನ್ನು ಯಾವಾಗಲೂ ಆಪ್ತನ ಸಮಯದಲ್ಲಿ ಆಶೀರ್ವದಿಸುವಂತ ದೇವನಾಗಿದ್ದಾರೆ. ಮಕ್ಕಳು ಇರೋದ್ರಿಂದ ನಾನು ತುಂಬಾ ಸಂದೇಶ ತರ ಕೊಡಲ್ಲ, ಮಕ್ಕಳಿಗೂ ಸಂಬಂಧಪಟ್ಟ ರೀತಿಯಲ್ಲಿ ಒಂದು ಕಥೆಯನ್ನು ಹೇಳಿ ನಿಮಗೆ ನಾವು ದೇವರ ನಮ್ಮೊಟ್ಟಿಗೆ ಏನ್ ಮಾತಾಡ್ತಾರೆ ಬೇಗ ಮುಗಿಸ್ಬಿಡ್ತೀವಿ. ಟೆನ್ಷನ್ ಆಗಲ್ಲ, ಪಕ್ಕದಲ್ಲಿ ಬೇಗ ಮುಗಿಸ್ಬಿಡ್ತಾರೆ. ನಮ್ಗೆ ಜ್ಯೂಸ್ ಊಟ ಇದೆ, ಓಕೆ, ಗಿಫ್ಟ್ ಇದೆ, ಗಿಫ್ಟ್ ಮರಿಬಾರ್ದಲ್ಲ, ಗಿಫ್ಟ್ ಇದೆ. ಓಕೆ, ವೇದದಲ್ಲಿ ಒಂದೇ ಒಂದು ವಾಕ್ಯವನ್ನು ಓದಿಕೊಳ್ಳುವ. ಯೋವಾನ್ ಬರೆದ ಸುವಿಶೇಷ ಪುಸ್ತಕದ 6ನೇ ಅಧಿಕಾರ 1ರಿಂದ ನೀವು ಹಾಗೆ ಓದಿಕೊಂಡು ಹೋಗುವಾಗ ಅದರಲ್ಲಿ ಒಂದೇ ಒಂದು ವಾಕ್ಯ ಮಾತ್ರ ಓದಿ. 8ನೇ ವಾಕ್ಯವನ್ನು ಓದಿ. 8 6 8 ಇಲ್ಲಿ ಇರುವ ಒಬ್ಬ ಹುಡುಗನ ಬಳಿ 5 ಜವೆ ಗೋಧಿಯ ರೊಟ್ಟಿಯು 2 ಮೀನುಗಳು ಅವೆ. ಆದ್ರೆ ಇಷ್ಟು ಜನರಿಗೆ ಯಾತಕ್ಕೆ ಆಗಿದೆ? ನಿಮಗೆ ಒಂದು ಕಥೆನ ಹೇಳ್ತೀನಿ. ಇದೇ ರೀತಿಯಲ್ಲಿ ಯೇಸು ಸ್ವಾಮಿ ಇದ್ದಂತ ಕಾಲದಲ್ಲಿ ಎಲ್ಲ ಜನರು ದೇವರ ವಾಕ್ಯವನ್ನ ಕೇಳ. VBSಗೆ ನಿಮ್ಮನ್ನೆಲ್ಲ ಹೆಂಗ್ ಬಂದ್ರಿ ನೀವೆಲ್ಲ? ದೇವರ ವಾಕ್ಯನ ಕೇಳಕ್ ಬಂದ್ರಿ. ಚೆನ್ನಾಗಿತ್ತ 5 ದಿನ? ಏನೆಲ್ಲ ಮಾಡಿದ್ರಿ? ಗೇಮ್ಸ್, ಆಟ, ಡಾನ್ಸ್. ಡಾನ್ಸ್ ಸೂಪರ್ ಆಗಿ ಆಡ್ತಾ ಇದ್ದೀರಾ ನೀವೆಲ್ಲರೂ. ಸಿನಿಮಾನಲ್ಲಿ ಆಡೋರು ವೇಸ್ಟ್. ಸೂಪರ್ ಆಗಿ ಅವರೆಲ್ಲ ಏನ್ ಆಡ್ತಾರೆ, ಸುಮ್ಮನೆ ಏನಕ್ಕೂ ಇಲ್ಲ. ಈ ತರನೇ ಏನ್ ಮಾಡೋದಂತೆ, ಎಲ್ಲ ಮಕ್ಕಳು, ಎಲ್ಲ ದೊಡ್ಡವರು ಎಲ್ಲರೂ ಎಲ್ಲಿ ಬಂದಿದ್ರಂತೆ, ಯೇಸು ಸ್ವಾಮಿ ಏನೋ ಹೇಳ್ತಾ ಇದ್ದಾರೆ. ಇದೇ ರೀತಿಲಿ ಅನೇಕ ಕಥೆಗಳನ್ನ ದೇವರು ಹೇಳ್ತಾ ಇದ್ರಂತೆ. ಕಥೆಗಳು ಹೇಳಿ ಎಲ್ಲರೂ ಏನ್ ಮಾಡ್ತಾ ಇದ್ರಂತೆ, ಕುತ್ಕೊಂಡು ಕೇಳಿಸ್ಕೊಳಕ್ಕೆ ಹೋಗಿರುವಾಗ ಏನಾಯ್ತಂತೆ, ಎಷ್ಟು ದಿನ ಆಗ್ಬಿಡ್ತು ಅಲ್ಲಿ ಕುತ್ಕೊಂಡು ಕೇಳಿಸ್ಕೊಂಡು. ನಿಮ್ಗಾದ್ರೂ ಬೆಳಗಿಂದ ಸಂಜೆವರೆಗೂ ಎಲ್ಲ ಸ್ನ್ಯಾಕ್ಸು, ಕಿಟ್ಕ್ಯಾಟು ಎಲ್ಲ ಕೊಟ್ರು. ಆ ಜನರು ದೇವರು ಮಾತಾಡೋದನ್ನ ಕೇಳ್ಕೊಂಡು ಊಟನೂ ಮರೆತ್ಬಿಟ್ರು, ಎಲ್ಲ ಮರೆತು ಕುತ್ಕೊಂಡು ಹಂಗೆ ಕೇಳ್ಕೊಂಡಿದ್ದಾರೆ. ಎಷ್ಟು ದಿನ? 3 ದಿನ ಆಗ್ಬಿಡ್ತು. ಆಗಿದ್ಮೇಲೆ ಇವಾಗ ದೇವ್ರಿಗೆ ಏನ್ ಬರ್ತಾ ಇದೆ, ಅಯ್ಯೋ ಇವ್ರಿಗೆಲ್ಲ ಏನ್ ಮಾಡ್ಬೇಕು, ನಾನು ಊಟ ಕೊಡ್ಬೇಕು ಅಂದಿದ್ದೆ. ಎಷ್ಟು ಜನ ಇದ್ದಾರೆ ನೀವೆಲ್ಲ? ನಾವೆಲ್ಲ ಎಷ್ಟು ಜನ ಇದೀವಿ ಇಲ್ಲಿ? ಅಬ್ಬಬ್ಬ ಅಂದ್ರೆ 100 ಜನ, 50, ಒಂದು 60, 70 ಅಷ್ಟಿದೀವಲ್ಲ. ಅವಾಗಿದ್ದು ಬೇರೆ ಗಂಡಸನ ಲೆಕ್ಕಕ್ಕೆ 5,000 ಜನ ಅಂತ. ಎಷ್ಟು ಜನ? 5,000 ಜನಕ್ಕೆ ಇವಾಗ ಹೆಂಗೆ ನಾವು ಅಡ್ಗೆ ಮಾಡೋದು, ಊಟ ಕೊಡೋದು? ಕೊಡಕ್ ಸಾಧ್ಯನಾ? ನಿಮ್ಮಿಂದ ಸಾಧ್ಯನಾ?
ನಿಮ್ಮ ಮನೆಗೆ ನೆಂಟರು ಒಬ್ರು ಇಬ್ರು ಎಕ್ಸ್ಟ್ರಾ ಬಂದ್ರೇನೆ ಏನ್ ಮಾಡ್ತೀವಿ, ಅಯ್ಯೋ ಏನ್ ಮಾಡೋದು, ಏನೋ ಅಡ್ಜಸ್ಟ್ ಮಾಡಿ ಸಾಂಬಾರ್ನ ರಸಂ ಮಾಡಿ ಕೊಟ್ಟಿರ್ತೀವಿ ಅಲ್ವಾ. ಚೆನ್ನಾಗಿ ತಿಕ್ಕಾಗಿರೋ ಸಾಂಬಾರ್ಗೆ ನೀರು ಒಯ್ದು ಚೆನ್ನಾಗಿ ಕುದಿಸಿ ತಗೊಳ್ರಿ ಇದೇ ರಸ. ಪಲ್ಯ ಬೇಕಾ, ಎಲ್ಲ ಕಾಯಿಗಳನ್ನ ಸೈಡ್ ಪಲ್ಯ. ರಸಂ ಬೇಕಾ, ಮೇಲಾಗೈತೆ ರಸಂ. ಹಂಗ್ ಮಾಡಿ ಏನೋ ಒಂದು ಕೊಟ್ಬಿಡ್ತೀವಿ. ಆದ್ರೆ ಯೇಸು ಸ್ವಾಮಿ ಅಂದ್ರೆ ಏನಾದ್ರೂ ಮಾಡಿದ ಶಿಷ್ಯರು ಏನ್ ಮಾಡ್ತಾರೆ ನೋಡುವಾಗ, ಅಲ್ಲಿ ನಿಂತವನೇ ಇದನ್ನೊಂದು ಚಿಕ್ಕ ಹುಡುಗ ಏನ್ ಮಾಡಿದ್ದಾನೆ. ನಿಮ್ಗೆಲ್ಲ ಸ್ಕೂಲ್ಗೆ ಅಪ್ಪ ಅಮ್ಮ ಸ್ನಾಕ್ಸ್ ಕೊಟ್ಟು ಕಳಿಸ್ತಾರ? ಕೊಡ್ತಾರಾ? ಏನೆಲ್ಲ ಸ್ನಾಕ್ಸ್ ತಗೊಂಡು ಹೋಗ್ತೀರಾ ಸ್ಕೂಲ್ಗೆ? ಜ್ಯೂಸು, ಬ್ರೆಡ್ ಟೋಸ್ಟು, ಬೇರೆ ಅಷ್ಟೇನಾ? ಕುರ್ಕುರೆ ಚಿಪ್ಸು, ಇದೆಲ್ಲ ನಿಮ್ಗೆ ಏನ್ ಮಾಡ್ತಾರೆ, ಸ್ನಾಕ್ಸ್ಗೆ ಕೊಟ್ಟು ಕಳಿಸ್ತಾರೆ. ಸ್ನಾಕ್ಸ್ ಹಂಗೆ ಆ ಹುಡುಗನ್ಗೆ ಅವ್ರ ಅಪ್ಪ ಅಮ್ಮ 5 ರೊಟ್ಟಿನೂ ಏನ್ ಮಾಡಿದ್ರಂತೆ, 2 ಮೀನ್ನ ಟಿಫಿನ್ ಅಲ್ಲಿ ಹಾಕಿ ಕೊಟ್ಟು ಕಳ್ಸತ್ತೆ. ಏನೋ ಸಂಡೇ ಸ್ಕೂಲ್ VBS ಅಂತ ಹೋಗ್ತಾ ಇದೆ, ಎತ್ಕೊಂಡು ಹೋಗುವಾಗ ಅಂತ ಹೇಳಿ ಟಿಫಿನ್ ಅಲ್ಲಿ ಹಾಕಿ ಕೊಟ್ಟು ಕಳಿಸಿದಾಗ ಶಿಷ್ಯರು ಬಂದ್ಬಿಟ್ಟು ಅಲ್ಲಿ ಮಾತಾಡ್ತಾ ಇರೋದನ್ನ ನಾನ್ ನೆನೆಸ್ತೀನಿ, ಇದು ವೇದದಲ್ಲಿ ಬರ್ದಿಲ್ಲ. ಮಾತಾಡ್ತಾ ಇರೋದನ್ನ ಏನ್ ಮಾಡೋದಲ್ವಾ ಈ ಚಿಕ್ಕ ಹುಡುಗ ಕೇಳಿಸ್ಕೊಂಡಿದ್ ಕೂಡ್ಲೆ ಶಿಷ್ಯನ ಹತ್ರ ಬಂದು ಒಂದ್ ಅಂಕಲ್ ಹತ್ರ ಬಂದು ಏನ್ ಮಾಡ್ತಾನೆ ಈ ಹುಡುಗ, ಏನ್ ಹೇಳ್ತಾನೆ, ಅಂಕಲ್ ನನ್ನ ಹತ್ರ 5 ರೊಟ್ಟಿ 2 ಮೀನಿದೆ, ಇವ್ರಿಗೆಲ್ಲ ನಾವು ಶೇರ್ ಮಾಡೋಣ. ಏನನ, ನಿನ್ನ ಹತ್ರ ಇರೋ ಒಂದೇ ಒಂದು ಕುರ್ಕುರೆ ಪ್ಯಾಕೆಟ್ ನಾವೆಲ್ಲ ಶೇರ್ ಮಾಡೋಣ, ಆಗುತ್ತಾ? ನನ್ನ ಹತ್ರ ಒಂದೇ ಒಂದು ಕಿಟ್ಕ್ಯಾಟ್ ಚಾಕ್ಲೇಟ್ ನಾವೆಲ್ಲ ಸೇರಿ ತಿನ್ನೋಣ, ಬನ್ನಿ.